ನಮ್ಮ ಇಲಾಖೆಯ ಒಂದು ಅತ್ಯಂತ ಪ್ರಮುಖವಾದಂಥ ಸೇವೆ ಏನಿದೆ ಅಂತ ಹೇಳಿದ್ರೆ ಅದು ತುರ್ತು ಆ್ಯಂಬ್ಯುಲೆನ್ಸ್ ಸೇವೆ. ಈ 108 ವ್ಯವಸ್ಥೆ ಏನು ಪ್ರಾರಂಭ ಆಯಿತು 2007-2008ನೇ ಇಸ್ವಿಯಲ್ಲಿ, ಅಂದಿನ ಕೇಂದ್ರ ಸರ್ಕಾರ ಮತ್ತು ಅದರ ಅನುದಾನದ ಅಡಿಯಲ್ಲಿ ರಾಜ್ಯ ಸರ್ಕಾರ ಅವತ್ತು ಪ್ರಾರಂಭ ಆಗಿರುವಂಥದ್ದು. ಈ ಒಂದು 108 ಸೇವೆಯ ಒಂದು ಹೊಸ ಒಂದು ಸ್ವರೂಪವನ್ನು ಅದಕ್ಕೆ ತಂದುಕೊಟ್ಟಿರ್ತಕ್ಕಂಥ ದಿನ ಇವತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಮಾಂಡ್ ಕಂಟ್ರೋಲ್ ಕೇಂದ್ರವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅದರಲ್ಲಿ ಯಾವ ರೀತಿಯಾಗಿ ನಮ್ಮ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವಿ, ಹೇಗೆ ಅದು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ, ಅದೆಲ್ಲವನ್ನು ಕೂಡ ಬಹಳ ತಾಳ್ಮೆಯಿಂದ ಅರ್ಥೈಸ್ಕೊಂಡಿರ್ತಕ್ಕಂಥ, ನೋಡಿರುವಂಥ ಮತ್ತು ನಮಗೆಲ್ಲರಿಗೂ ಕೂಡ ಮೆಚ್ಚಿನ ನಾಯಕರು, ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಆತ್ಮೀಯ ಸ್ನೇಹಿತರು, ಭಾಳ ದೀರ್ಘಕಾಲದ ಅವರು ಶಾಸಕರಾಗಿ ಮತ್ತು ಅನೇಕ ಒಂದು ಸಂದರ್ಭಗಳಲ್ಲಿ ಅವರು ಹಲವಾರು ರೀತಿಯ ಅನುಭವಗಳನ್ನು ನಾವು ಒಟ್ಟಾರೆ ಹಂಚ್ಕೊಂಡಿರ್ತಕ್ಕಂಥ ಸ್ನೇಹಿತರಾದಂಥ ಸುರೇಶ್ ಕುಮಾರ್ ಅವರೇ, ಮತ್ತು ಮತ್ತೊಬ್ಬರು ಯುವ ನಾಯಕರು, ನಮಗೆಲ್ರಿಗೂ ಭಾಳ ಆತ್ಮೀಯರು ಮತ್ತು ಗೋವಿಂದರಾಜ ನಗರ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ನಮ್ಮ ಪ್ರಿಯಾ ಕೃಷ್ಣ ಅವರೇ, ಮತ್ತು ನಮ್ಮ ಮತ್ತೊಬ್ಬರು ಸಲೀಂ ಅಹಮದ್ ಸಾಹೇಬರು, ನನ್ನ ಜೊತೆಯಲ್ಲಿ ಭಾಳ ದೀರ್ಘಕಾಲ ಸಂಘಟನೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಇವತ್ತು ಅವರು ಮುಖ್ಯ ಸಚೇತಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ಮತ್ತು ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ಈಗ ಅವರು ಆಗಮಿಸಿರೋದು ಭಾಳ ಸಂತೋಷ, ಸನ್ಮಾನ್ಯ ಸಲೀಂ ಅಹಮದ್ ಅವರೇ. ಮತ್ತು ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಋತ್ವಿಕ್ ಪಾಂಡೆ ಅವರೇ, ಹಾಗೂ ಇವತ್ತು ಈ ಒಂದು ಏನು ಈ ಕೇಂದ್ರ ಏನಿದೆ ಇದರ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ದಿನೇಶ್ ಕುಮಾರ್ ಅವರೇ, ಮತ್ತು ನಮ್ಮ ಕರ್ನಾಟಕ ಡಿಜಿಟಲ್ ಹೆಲ್ತ್ ಸೊಸೈಟಿ ಇದರ ನಿರ್ದೇಶಕರು ಇವತ್ತೇನು ವಿಪಿನ್ ಸಿಂಗ್ ಅವರಿದ್ದಾರೆ, ಅವರು ಈ ಒಂದು 108 ವ್ಯವಸ್ಥೆಯನ್ನು ತರ್ತಕ್ಕಂಥದ್ದಕ್ಕೆ ಕಳೆದ 1.5 ವರ್ಷದಿಂದ ಅವರು ಸತತವಾಗಿ ಇದಕ್ಕೆ ಅವರು ಕೂಡ ಭಾಳ ಪ್ರಯತ್ನವನ್ನು ಮಾಡಿದ್ದಾರೆ. ವಿಪಿನ್ ಸಿಂಗ್ ಅವರು ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಬಂದಿರತಕ್ಕಂಥ ಎಲ್ಲ ಸಭಿಕರೇ, ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮ ಪತ್ರಕರ್ತ ಸ್ನೇಹಿತರೆ, ಇವತ್ತು ಒಂದು ಹೊಸ ಒಂದು ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯಕ್ಕೆ ನಾವು ನೀಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ಅವರ ಆಯವ್ಯಯದ ಒಂದು ಭಾಷಣದಲ್ಲಿ ಘೋಷಣೆ ಮಾಡಿದರು, ಈ 108 ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕಾಗಿದೆ ಅಂತ ನನ್ನ ಹತ್ರ ಆರೋಗ್ಯ ಸಚಿವನಾಗಿದ್ದಾಗ ಮೊದಲನೇ ನನ್ನ ಹತ್ರ ಮಾತಾಡಿದರು. ತದನಂತರ ನಾವು ಅದರ ಮೇಲೆ ಹೇಗೆ ಸುಧಾರಣೆ ಮಾಡ್ಬೋದು ಅಂತ ನಾವೆಲ್ಲ ಪ್ರಯತ್ನ ಮತ್ತು ಯೋಚನೆಯನ್ನೆಲ್ಲ ಮಾಡ್ತಾಯಿದ್ದೆವು ನಾವು. ಆ ಸಂದರ್ಭದಲ್ಲಿ ಇದನ್ನು ಇದುವರೆಗೂ 2007-8ನೇ ಇಸ್ವಿಯಿಂದ ಇದು ಒಂದು ಖಾಸಗಿಯ ಸಹಭಾಗಿತ್ವದಲ್ಲಿ ಖಾಸಗಿಯವರ ನಿರ್ವಹಣೆಯಲ್ಲಿ ಇದು ನಡೀತಾ ಇತ್ತು ಮತ್ತು ಹಲವಾರು ಬಾರಿ ಇದರಲ್ಲಿ ಒಂದು ಹೊಸ ಬದಲಾವಣೆ ತರಬೇಕು ಅಂತ ಪ್ರಯತ್ನಗಳು ಹಿಂದೆ ಎಲ್ಲ ಆಗಿತ್ತು. 3-4 ಬಾರಿ ಹೊಸ ಟೆಂಡರ್ಗಳು ಕರೀತಾ ಇದ್ದರು. ಆ ಟೆಂಡರ್ಗಳು ಫೈನಲೈಸ್ ಆಗ್ತಾ ಇರಲಿಲ್ಲ, ಬೇರೆ ಬೇರೆ ತಾಂತ್ರಿಕ ಕಾರಣ, ಬೇರೆ ಬೇರೆ ಕಾರಣಗಳಿಂದ ಅದು ನಿಂತೋಗ್ತಾ ಇತ್ತು. ಆದರೆ ನಾವು ಇದನ್ನು ಯಾಕೆ ಈ ಒಂದು ವ್ಯವಸ್ಥೆಯನ್ನು ಸರ್ಕಾರವೇ ಯಾಕೆ ನಡೆಸಬಾರ್ದು? ಯಾಕೆಂತ ಹೇಳಿದ್ರೆ ಇನ್ನೊಬ್ಬರು ಖಾಸಗಿಯವ್ರ ಮೇಲೆ ಅವಲಂಬಿತರಾಗಿ ಅವರ ನಿರ್ವಹಣೆ ಅದು ಯಾವ ಪ್ರಮಾಣದಲ್ಲಿ ಇರ್ತದೆ, ಹೇಗೆ ನಡೆಸ್ತಾರೆ ಅಂತ ನಮಗೆ, ಯಾಕಂದರೆ ಇದೆಲ್ಲ ತಂತ್ರಜ್ಞಾನದ ವಿಚಾರ, ಅದರಿಂದ ನಮಗೆ ಸರಿಯಾದ ಪೂರ್ತಿ ಮಾಹಿತಿ ಕೂಡ ಸಿಗೋದಿಲ್ಲ. ಮತ್ತು ಏನಾದರೂ ಅವ್ಯವಸ್ಥೆಗಳಾದಾಗ ನಮ್ಮ ಒಂದು ನಿರ್ವಹಣೆಯಲ್ಲಿ ಅಥವಾ ನಮ್ಮ ಒಂದು ಕಂಟ್ರೋಲಲ್ಲೂ ಕೂಡ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಯಾಕೆ ಮಾಡಬಾರ್ದು ಅಂತ ನಾವು ಆಲೋಚನೆ ಮಾಡಿ ನಾವು ಅದನ್ನು ಶುರು ಮಾಡಿದಾಗ ಅದ್ರ ಬಗ್ಗೆ ಖಂಡಿತವಾಗಿಯೂ ಇದು ಸಾಧ್ಯ ಇದೆ, ಇದೇನು ಅಸಾಧ್ಯವಾದಂಥ ವಿಷಯ ಏನಲ್ಲ, ನಾವೇ ಇದನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಅಂತ ನಾವು ನೋಡಿ ಇನ್ನೂ ಒಂದು ಆಧುನಿಕ ವ್ಯವಸ್ಥೆಗೆ ತೊಗೊಂಡು ಹೋಗಬೇಕು. ಇನ್ನೂ ಅನೇಕ ಇದರಲ್ಲಿ ಬದಲಾವಣೆಗಳನ್ನು ಮಾಡಿ ನಾವು ಜನರಿಗೆ ಒಂದು ಅತ್ಯಂತ ಒಂದು ವಿನೂತನವಾದಂಥ ಮತ್ತು ಬಹಳಷ್ಟು ಇದರಲ್ಲಿ ಜನರಿಗೆ ಉಪಯೋಗ ಆಗುವಂಥ ಅಂಶಗಳನ್ನು ಸೇರಿಸ್ಕೊಂಡು ನಾವು ಮಾಡಬೇಕು ಅಂತ ನಾವು ಪ್ರಾರಂಭ ಮಾಡೋದು. ಅದನ್ನು ನಾವು ಮುಖ್ಯಮಂತ್ರಿಯವ್ರ ಜೊತೆ ಚರ್ಚೆ ಮಾಡಿದಾಗ ಬಜೆಟ್ ಸ್ಪೀಚ್ ಮಾಡೋದಕ್ಕಿಂತ ಮುಂಚೆ ಖಂಡಿತವಾಗಿಯೂ ನೀವು ಇದನ್ನು ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಆ ಒಂದು ಆದೇಶವನ್ನು ಕೊಟ್ಟು ಅವರ ಆಯವ್ಯಯದ ಭಾಷಣದಲ್ಲಿ ಕಳೆದ ವರ್ಷ 2025-26ನೇ ಇಸ್ವಿಯ ಭಾಷಣದಲ್ಲಿ ಈ ಒಂದು 108 ವ್ಯವಸ್ಥೆಯನ್ನು
ಸರ್ಕಾರಿ ಸ್ವಾಮ್ಯದಲ್ಲೇ ನಾವು ತೊಗೊಂಡು ಬರ್ತೀವಿ ಅಂತ ಹೇಳಿ ಅದನ್ನು ಅವರು ಘೋಷಣೆ ಮಾಡಿದ್ರು. ಅದರಿಂದ ಇವತ್ತು ಇದು ಸ್ಥಾಪನೆ ಆಗ್ತಾ ಇದೆ, ಇದು ಮಾನ್ಯ ಮುಖ್ಯಮಂತ್ರಿಯವರ ಆಶೀರ್ವಾದ ಬೆಂಬಲ ಇರೋದರಿಂದ ಇವತ್ತು ಈ ವ್ಯವಸ್ಥೆಯನ್ನು ತರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ನಿಮಗೆಲ್ಲರೂ ಕೂಡ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ತದನಂತರ ನಾವು ಅದನ್ನು ಪ್ರಯೋಗವನ್ನು ಮಾಡಿ ಚಾಮರಾಜನಗರದಲ್ಲಿ ಪ್ರಥಮವಾಗಿ ಜಿಲ್ಲೆಯನ್ನು ತೆಗೆದುಕೊಂಡು ನಮ್ಮ ಸಾಫ್ಟ್ವೇರನ್ನು ಡೆವಲಪ್ ಮಾಡಿಸಿದೋ. ಅದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿರುವಂಥದ್ದು ಸಿಡ್ಯಾಕ್ ಸಂಸ್ಥೆ ಅಂತ ಏನಿದೆ, ಅದು ಕೂಡ ಸರ್ಕಾರದ ಸಂಸ್ಥೆನೇ, ಕೇಂದ್ರ ಸರ್ಕಾರದ ಒಂದು ಅತ್ಯಂತ ಪ್ರಮುಖ ಸಂಸ್ಥೆ. ಇದು ಎಲ್ಲ ಈ ಡಿಜಿಟಲ್ ಸಿಸ್ಟಮ್ಸ್ನಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ. ಅದು ಟ್ರಿವ್ಯಾಂಡ್ರಮಲ್ಲಿದೆ. ಅವ್ರ ಜೊತೆ ನಾವು ಕೂತು ಮಾತನಾಡಿ, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಜೊತೆ ಕೂಡ ಮಾತನಾಡಿ, ಈವನ್ ಸಿಂಗಪೂರಲ್ಲಿರುವಂಥ ಆ್ಯಂಬುಲೆನ್ಸ್ ವ್ಯವಸ್ಥೆ ಯಾವ ಥರ ಇದೆ ಅವ್ರ ಜೊತೆನೂ ಕೂಡ ಮಾತನಾಡಿ ನಾವು ಒಂದು ಸಾಫ್ಟ್ವೇರನ್ನು ತಯಾರು ಮಾಡಿದು. ಹೇಗೆ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು, ಇದರಲ್ಲಿ ಏನೇನು ಅಂಶಗಳಿರಬೇಕು, ಏನೇನು ತೊಗೊಳ್ಬೇಕು, ಅಕೌಂಟಬಿಲಿಟಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದು ತ್ವರಿತ ಒಂದು ಸಂದರ್ಭದಲ್ಲಿ, ಆ ತುರ್ತು ಸಂದರ್ಭದಲ್ಲಿ ತ್ವರಿತವಾಗಿ ನಾವು ಸ್ಪಂದಿಸ್ತಕ್ಕಂಥದ್ದು ಏನು, ಹೇಗೆ ಅದನ್ನು ಇಂಪ್ರೂವ್ ಮಾಡ್ಕೋಬೋದು ಅಂತೆಲ್ಲ ಮಾಡಿ ಚಾಮರಾಜನಗರದ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾವು ಪ್ರಯೋಗವನ್ನು ಮಾಡಿದು. ತದನಂತರ ಅದು ಯಶಸ್ವಿಯಾಗಿ ಮತ್ತು ಅದರಲ್ಲಿ ಸುಮಾರು ವಿಷಯಗಳನ್ನು ನಾವು ಕಲಿಯೋದಕ್ಕೆ ಅವಕಾಶ ಆಯಿತು. ತದನಂತರ ಮೈಸೂರಿನ ವಿಭಾಗವನ್ನು ನಾವು ಅದನ್ನು ಈ ಒಂದು 108 ವ್ಯವಸ್ಥೆ ನಮ್ಮ ಕಂಟ್ರೋಲ್ಗೆ ತೊಗೊಂಡು ನಾವು ನಡೆಸೋದಕ್ಕೆ ಶುರು ಮಾಡಿದು. ಅದಾದಮೇಲೆ ಇವತ್ತು ಇಡೀ ರಾಜ್ಯದ ಎಲ್ಲ ನಮ್ಮ 108 ಆ್ಯಂಬುಲೆನ್ಸ್ಗಳನ್ನು ಇವತ್ತು ಸರ್ಕಾರದ ಕಂಟ್ರೋಲ್ಗೆ ತೊಗೊಂಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಪ್ರಾರಂಭ ಆಗ್ತಾ ಇದೆ. ಅದು ಈ ಕಮಾಂಡ್ ಸೆಂಟರಲ್ಲಿ ಏನಿದೆ, 50 ಸೀಟಿನ ಕಮಾಂಡ್ ಸೆಂಟರ್ ಇದು. ಪ್ರತಿಯೊಂದು ಫೋನ್ ಕರೆ ಏನು ಬರ್ತದೆ ಈ ರಾಜ್ಯದಲ್ಲಿ ಎಲ್ಲವೂ ಕೂಡ ಈ ಒಂದು ಕಮಾಂಡ್ ಸೆಂಟರ್ಗೆ ಬರುವಂಥದ್ದು, ಕಮಾಂಡ್ ಕಂಟ್ರೋಲ್ ಸೆಂಟರ್ಗೆ ಬರುವಂಥದ್ದು. ಇಲ್ಲಿಂದ ಯಾವ ಆ್ಯಂಬುಲೆನ್ಸ್ ಎಲ್ಲಿದೆ ನಮಗೆಲ್ಲವೂ ಕೂಡ ಇವತ್ತು ನಮಗೆ ಮಾನಿಟ್ರ್ ಆಗ್ತದೆ. ಯಾರು ಫೋನ್ ಮಾಡ್ತಾರೆ ಅವರ ಲೊಕೇಶನ್ ಏನು ನಮಗೆ ಗೊತ್ತಾಗುತ್ತೆ. ಮತ್ತು ಅಲ್ಲಿ ಅವ್ರು ಏನು ಪರಿಸ್ಥಿತಿ ನಾವು ತಿಳ್ಕೊಂಡು ನಾವು ನಂತರ ಅಲ್ಲಿ ಹತ್ತಿರ ಇರುವಂಥ ಆ್ಯಂಬುಲೆನ್ಸ್ ಯಾವುದಿದೆ ಅಂತ ನಮಗೆ ಎಲ್ಲ ಆ್ಯಂಬುಲೆನ್ಸು GPS ಮಾನಿಟರ್ಡ್ ಆಗಿದೆ. ಸೊ ಆ್ಯಂಬುಲೆನ್ಸ್ ಎಲ್ಲಿ ಹತ್ತಿರ ಇದೆ, ಯಾವುದು ಅವೈಲೇಬಲ್ ಇದೆ, ಹತ್ತಿರದಲ್ಲಿರುವಂಥ ಯಾವುದು ಅಂತ ತಿಳ್ಕೊಂಡು ಅದರ ಜೊತೆಯಲ್ಲಿ ಯಾವ ಆಸ್ಪತ್ರೆಗೆ ನಾವು ಕಳಿಸ್ಬೇಕು, ಹತ್ತಿರದಲ್ಲಿರುವಂಥ ಆಸ್ಪತ್ರೆ ಯಾವುದು, ಅವರ ಇಂಜುರಿ ಭಾಳ ಗಂಭೀರವಾಗಿದ್ದ ಪರಿಸ್ಥಿತಿ ಇದ್ದರೆ ಅದು ಉನ್ನತ ಮಟ್ಟದ ದೊಡ್ಡ ಮಟ್ಟದ ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಸೊ ಅದು ಯಾವುದು ಹತ್ತಿರ ಇದೆ ಅದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥದ್ದು. ಅದೆಲ್ಲ ಈ ನಮ್ಮ ಇದರಲ್ಲಿ ಕಾಣಿಸುವಂಥದ್ದು, ನಮ್ಮ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಎಲ್ಲ ಲೊಕೇಶನ್ನು ಕಾಣಿಸ್ತದೆ ಮತ್ತು ಆಸ್ಪತ್ರೆ ಎಲ್ಲಿದೆ ಕಾಣಿಸ್ತದೆ. ಎಲ್ಲಿಗೆ ಕಳಿಸಿದ್ರೆ ಅತಿ ವೇಗವಾಗಿ ಕಮ್ಮಿ ಸಮಯದಲ್ಲಿ ಹೋಗ್ಬೋದು ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಕಾಲರ್ಗೂ ಕೂಡ ಅವನ ಆ್ಯಂಬುಲೆನ್ಸ್ ಯಾವುದು ಒಂದು ಕನ್ಫರ್ಮ್ ಆಗಿದ ತಕ್ಷಣ ಕಾಲರ್ಗೂ ಕೂಡ ಒಂದು SMS ಹೋಗ್ತದೆ. ಯಾರು ಆ ರೋಗಿ ಅಥವಾ ರೋಗಿ ಕಡೆಯವರು ಯಾರು ಫೋನ್ ಮಾಡಿರ್ತಾರೆ ಅವ್ರಿಗೆ SMS ಹೋಗ್ತದೆ, ಈ ಆ್ಯಂಬುಲೆನ್ಸ್ ನಿಮ್ಗೆ ಅಲಾಟ್ ಆಗಿದೆ, ಈ ನಂಬರ್ ಆ್ಯಂಬುಲೆನ್ಸ್ ನಿಮಗೆ ಬರ್ತಾ ಇದೆ. ಮತ್ತು ಅದನ್ನು ನಾವು ಟ್ರ್ಯಾಕ್ ಮಾಡ್ಬೋದು, ಲೊಕೇಶನ್ನು ಕೂಡ ಟ್ರ್ಯಾಕ್ ಮಾಡ್ಬೋದು. ಅವರು ಯಾವ ರೀತಿ ನೀವು ಊಬರ್ ಮತ್ತು ಇದರಲ್ಲೆಲ್ಲ ಟ್ರ್ಯಾಕ್ ಮಾಡ್ತೀರಾ, ಓಲಾ ಅದೆಲ್ಲ ಅದೇ ರೀತಿ ಯಾರು ಆ್ಯಂಬುಲೆನ್ಸ್ ಬುಕ್ ಮಾಡಿರ್ತಾರೆ ಅವ್ರಿಗೂ ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಸೊ ಇದು ಒಂದು ವ್ಯವಸ್ಥೆಯಲ್ಲಿ ತೊಗೊಂಬಂದಿರುವಂಥದ್ದು. ಮತ್ತು ಇದನ್ನು ಬೇರೆ ಬೇರೆ ಎಲ್ಲ ಥರಗಳಿಗೂ ಕೂಡ ಇಂಟಿಗ್ರೇಟ್ ಮಾಡಿದ್ದೀವಿ. ಕೇವಲ ನಮ್ಮ 108 ಒಂದೇ ಅಲ್ಲ, ಪೊಲೀಸವರು 112 ಫೋನ್ ಮಾಡಿದ್ರೆ ಅಲ್ಲೇನಾದರೂ ಹೆಲ್ತ್ ಎಮರ್ಜೆನ್ಸಿ ಇದ್ದರೆ ಅವ್ರು ನಮಗೆ ಆಟೋಮೆಟಿಕ್ಕಾಗಿ ಇಲ್ಲಿಗೆ ಬರುವಂಥದ್ದು ಮಾಡ್ಕೊಂಡಿದ್ದೇವೆ. ಮತ್ತು ಈ ಸಂಜೀವಿನಿ ಜೊತೆ ಈಗ ನಾವು ಟೈಅಪ್ ಮಾಡ್ತಾ ಇದ್ದೀವಿ. ಅಂದರೆ ಈ ಸಂಜೀವಿನಿ ನಮ್ಮ ಜೊತೆ ಟೈಅಪ್ ಈಗ ಇನ್ನೊಂದು 2-3 ವಾರದಲ್ಲಿ ಅದು ನಾವು ಮಾಡಿಸ್ತೀವಿ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಆ್ಯಂಬುಲೆನ್ಸಿಂದನೇ ಡಾಕ್ಟ್ರಿಗೆ ಸಂಪರ್ಕ ಮಾಡ್ಬೋದು. ಅವ್ರು ಕ್ರಿಟಿಕಲ್ ಆಗಿದ್ದಾರೆ, ನಾವು ಏನು ಮಾಡಬೇಕು ಅಂತ ಟೆಕ್ನಿಷಿಯನ್ ಏನಿರ್ತಾರೆ ಆ್ಯಂಬುಲೆನ್ಸ್ ಒಳಗಡೆ ಅವನ ಹತ್ರ ಪ್ರತಿಯೊಂದು ಆ್ಯಂಬುಲೆನ್ಸಲ್ಲೂ ಕೂಡ ಒಂದು ಟ್ಯಾಬ್ ಕೊಡ್ತಾ ಇದ್ದೀವಿ, MDT ಡಿವೈಸ್. ಆ ಡಿವೈಸ್ ಮುಖಾಂತರ ಅವರಿಗೆಲ್ಲ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗ್ತದೆ. ಮತ್ತು ಏನೇ ಇದ್ದರೂ ಕೂಡ ಅವರು ಸಂಪರ್ಕ ಮಾಡೋದು ಕೂಡ ಅದರಲ್ಲಿ ವಿಡಿಯೋ ಕಾಲು ಮಾಡ್ಬೋದು, ಆಡಿಯೋ ಕಾಲು ಮಾಡ್ಬೋದು, ಮೆಸೇಜ್ಗಳೆಲ್ಲ ತೊಗೋಬೋದು. ಸೊ ನಮಗೆ ಅವನ ಜೊತೆ ಸಂಪರ್ಕ ನಾವು ಕಂಟಿನ್ಯೂಸ್ ಆಗಿ ಅವ್ರ ಸಂಪರ್ಕದಲ್ಲಿ ಇರ್ತೀವಿ. ಸೊ ಪ್ರತಿಯೊಂದು ಆ್ಯಂಬುಲೆನ್ಸಲ್ಲೂ ಒಂದು MDT ಡಿವೈಸ್, ಒಂದು ಟ್ಯಾಬ್ ಇರ್ತದೆ. 715 ಖರೀದಿ ಮಾಡಿ ಇವತ್ತು ಎಲ್ಲ 715 ಆ್ಯಂಬುಲೆನ್ಸಲ್ಲಿ ನಾವು ಇಟ್ಟಿದ್ದೇವೆ. ಸೊ ಆ್ಯಂಬುಲೆನ್ಸಿಂದನೇ ಡಾಕ್ಟ್ರಿಗೆ ಅವ್ರು ಫೋನ್ ಮಾಡ್ಬೋದು, ನೋಡಿ ಭಾಳ ಕ್ರಿಟಿಕಲ್ ಇದೆ, ಏನು ಮಾಡಬೇಕು ಅಂತ ಹೇಳಿ ಅವರಿಂದ ಅಡ್ವೈಸ್ ತೊಗೋಬೋದು. ಯಾರು ಅಲ್ಲಿರುವಂಥ ಟೆಕ್ನಿಷಿಯನ್ನು, ಆ ನರ್ಸ್ ಯಾರು ಇರ್ತಾರೆ ಅವರು, ಆ ಎಮರ್ಜೆನ್ಸಿ ಟೆಕ್ನಿಷಿಯನ್ ಏನಿರ್ತಾರೆ ಅವರು ಅಡ್ವೈಸ್ ತೊಗೋಬೋದು. ಮತ್ತು ಹೋಗುವಂಥ ಆಸ್ಪತ್ರೆಗೆ ಕೂಡ ನಾವು ಮೆಸೇಜ್ ಕೊಟ್ಟಿರ್ತೀವಿ, ಇಂಥ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ, ಅವ್ರು ಇಷ್ಟು ವಯಸ್ಸಿದೆ, ಅಲ್ಲಿ ಆಸ್ಪತ್ರೆಯವರು ಕೂಡ ತಯಾರಾಗ್ಬೋದು. ಈ ಥರ ಒಂದು ಗಾಡಿ ಬರ್ತಾ ಇದೆ, ಇಂಥ ಒಂದು ವ್ಯಕ್ತಿ ಬರ್ತಾ ಇದೆ, ಮಗು ಇರ್ಬೋದು ಅಥವಾ ತಾಯಿ ಇರ್ಬೋದು, ಗರ್ಭಿಣಿ ಇರ್ಬೋದು, ಏನೇ ಒಂದು ಆಕ್ಸಿಡೆಂಟ್ ಅಂತ ಒಂದೇ ಇಲ್ಲ, ಗರ್ಭಿಣಿಯರಿಗೂ ಕೂಡ ತುರ್ತಾಗಿ ಹೋಗಬೇಕಾಗ್ತದೆ. ಬೇರೆ ಬೇರೆ ಒಂದು ಡಿಸಾಸ್ಟರ್ ಏನಾದ್ರು ಆದಾಗ, ಯಾವುದೋ ಒಂದು ಫ್ಲಡ್ ಆಯಿತು, ಇನ್ನೊಂದಾಯಿತು, ಯಾವುದೋ ಅಂತ ಅಥವಾ ಭೂಕುಸಿತ ಆಯಿತು, ಏನೇ ಪರಿಸ್ಥಿತಿ ಇರಲಿ, ಅವರು ಇಂಥವ್ರು ಬರ್ತಾ ಇದ್ದಾರೆ,
ಏನು ತಯಾರಿಕೆ ಪೂರ್ವ ತಯಾರಿಕೆ ಆಸ್ಪತ್ರೆಯಲ್ಲಿ ಮಾಡ್ಕೋಬೋದು. ಸೊ ಇಷ್ಟೊಂದು ಒಂದು ಆಧುನಿಕವಾದಂಥ ಟೆಕ್ನಾಲಜಿಯನ್ನು ನಾವು ಬಳಸಿ ಇವತ್ತು ಎಲ್ಲವನ್ನು ಕೂಡ ನಾವು ಮಾಡುವಂಥದ್ದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ನಮ್ಮ ರಾಜ್ಯದ ಎಲ್ಲ ಆ್ಯಂಬುಲೆನ್ಸನ್ನು ಕೂಡ ಇವತ್ತು ಈ ಸಿಸ್ಟಮ್ಗೆ ಬಂದಿದೆ. ಮತ್ತು ಇದು ನನಗೇನು ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇವತ್ತು ಯಾರೂ ಕೂಡ ಇದು ಮಾಡಿಲ್ಲ. ಕರ್ನಾಟಕ ರಾಜ್ಯ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಇಡೀ ದೇಶಕ್ಕೇ ಒಂದು ಮಾದರಿಯ ವ್ಯವಸ್ಥೆಯನ್ನು ಸರ್ಕಾರವೇ ನಡೆಸ್ತಕ್ಕಂಥದ್ದು ಯಾರೂ ಕೂಡ ಈ ದೇಶದಲ್ಲಿ ಮಾಡಿಲ್ಲ. ಯಾರೋ ಏಜೆನ್ಸಿ ಕೊಟ್ಬಿಡ್ತಾಯಿದ್ರು. ಈಗ ನಾವೇ ನಡೆಸ್ತಾ ಇರೋದ್ರಿಂದ ಇದು ನಮ್ಮ CDAC ಅವರು ಮತ್ತು ಕೇಂದ್ರದ ಸರ್ಕಾರ ಕೂಡ ನಮ್ಮನ್ನು ನೋಡ್ತಾ ಇದ್ದಾರೆ. ಇದು ಸಕ್ಸಸ್ಫುಲ್ ಆದರೆ ಎಲ್ಲ ರಾಜ್ಯಕ್ಕೂ ತಗೊಂಡು ಹೋಗಬೇಕು ಅಂತ ಅವರ ಒಂದು ಉದ್ದೇಶ ಆಗಿದೆ. ಸೊ ನಾವು ಇವತ್ತು ಒಂದು ಕ್ರಾಂತಿಕಾರಿಯ ಹೆಜ್ಜೆಯನ್ನು, ನಮ್ಮ ಜನರಿಗೆ ತುರ್ತು ಸೇವೆ ಸಿಗಬೇಕು, ನಮಗೆ ಕರೆ ಮಾಡಿದ್ರೆ ಅವರಿಗೆ ತಕ್ಷಣಕ್ಕೆ ರೆಸ್ಪಾನ್ಸ್ ಸಿಗಬೇಕು. ನಮ್ಮ ಘೋಷವಾಕ್ಯನೇ ಏನಂತ ಹೇಳಿದ್ರೆ ಒಂದು ಕರೆ ನಮಗೆ ತುರ್ತು ಸೇವೆ ನಿಮಗೆ ಅಂತ ಒಂದು ಘೋಷವಾಕ್ಯನ ಇಟ್ಕೊಂಡಿದ್ದೇವೆ. ಸೊ ರೆಸ್ಪಾನ್ಸ್, ಯಾಕಂದರೆ ಹಿಂದೆ ಮುಖ್ಯಮಂತ್ರಿಯವರು ಭಾಷಣ ಮಾಡ್ತಾ ಹೇಳಿದರು ಆ ಗೋಲ್ಡನ್ ಅವರ್ ಪೀರಿಯಡ್ ಭಾಳ ಮುಖ್ಯ ಅಂತ ಅವರ ಭಾಷಣದಲ್ಲಿ ಹೇಳಿದರು. ಆ ಗೋಲ್ಡನ್ ಅವರಲ್ಲಿ ಎಷ್ಟು ಬೇಗ ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟು ಆ ಒಂದು ವ್ಯಕ್ತಿಗೆ ಅವರ ಜೀವ ಉಳಿಸುವಂಥ, ಅವರನ್ನು ಬದುಕಿಸುವಂಥ ಅದು ಭಾಳ ಮುಖ್ಯವಾದಂಥ ಸಮಯ ಅದು. ಅದಕ್ಕೇ ಈ ಶೀಘ್ರವಾಗಿ ನಡೆಸ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಸ್ಟೇಟ್ ಆ್ಯಂಬುಲೆನ್ಸು ಕೂಡ ಇದೆ. ಈಗ 715 ನಮ್ಮ 108 ಆ್ಯಂಬುಲೆನ್ಸ್ ಇದೆ. ನಮ್ಮ ರಾಜ್ಯದ ಆಸ್ಪತ್ರೆಗಳಿರುವಂಥ ಆ್ಯಂಬುಲೆನ್ಸು ಮತ್ತು ನಮ್ಮ ಮಗು ಆ್ಯಂಬುಲೆನ್ಸ್ಗಳು ಅದನ್ನು ಕೂಡ ನಾವು ಇನ್ನು 1 ತಿಂಗಳಲ್ಲಿ ಈ ಒಂದು ವ್ಯವಸ್ಥೆಗೆ ನಾವು ತೊಗೊಂಡು ಬರ್ತಾಯಿದ್ದೀವಿ. ಅವರಲ್ಲೂ ಕೂಡ ಎಲ್ಲ ಥರಲ್ಲೂ GPS ಮಾನಿಟರ್ ಮಾಡ್ತೀವಿ. ಅವರನ್ನು ಕೂಡ ಆ ಆ್ಯಂಬುಲೆನ್ಸ್ಗಳನ್ನು ಕೂಡ ನಾವು ಈ ವ್ಯವಸ್ಥೆಯಲ್ಲಿ ಜೋಡಿಸ್ಕೊಂಡು ನಾವು ಸೇರಿಸುವಂಥದ್ದು ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಆ ಕಾರಣದಿಂದ ನನಗಿವತ್ತು ನಮ್ಮ ಇಲಾಖೆ ಮುಖ್ಯಮಂತ್ರಿಯವರ ಒಂದು ಮಾರ್ಗದರ್ಶನದಲ್ಲಿ ಬೇಕಾದಷ್ಟು ಹೊಸ ಕೆಲಸಗಳು ಮಾಡಿದ್ದೇವೆ. ಆಶಾ ಕಿರಣ ಯೋಜನೆ ಇವತ್ತು ನಾವು ಮಾಡಿದ್ದೇವೆ. ಪ್ರಿಯಾ ಕೃಷ್ಣ ಅವರ ಕ್ಷೇತ್ರದಲ್ಲಿ ಅದು ಉದ್ಘಾಟನೆ ಮಾಡಿದ್ದು. ರಾಜ್ಯ ಮಟ್ಟದ ಒಂದು ಸುಮಾರು 400 ಕೇಂದ್ರಗಳನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಆಶಾ ಕಿರಣ ಯಾರು ಬೇಕಾದರೂ ಅಲ್ಲಿಗೆ ಬರ್ಬೋದು. ಉಚಿತವಾದ ಕನ್ನಡಕ ಸಿಗ್ತದೆ, ಉಚಿತವಾದಂಥ ಅವ್ರಿಗೆ ಕಣ್ಣಿನ ಚಿಕಿತ್ಸೆಗಳು ಸಿಗ್ತಕ್ಕಂಥ ಒಂದು ಮಾಡಿದ್ದೇವೆ. ಮುಖ್ಯಮಂತ್ರಿಯವರೇ ಡೇ ಕೇರ್ ಕಿಮೋಥೆರಪಿ ಕೇಂದ್ರಗಳನ್ನು ಮೈಸೂರಲ್ಲಿ ಲಾಂಚ್ ಮಾಡಿದ್ರು. ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಕಿಮೋಥೆರಪಿಯನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದು ನಾವು ಮಾಡಿದ್ದೇವೆ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ಅನೇಕ ಜನರನ್ನು ಬದುಕಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ರೀತಿಯಾಗಿ 10 ನಾವು ಕಾರ್ಯಕ್ರಮಗಳನ್ನು ಹೊಸ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳು ಕೂಡ ಅಷ್ಟೇ ಸ್ಪಂದನೆ ಮಾಡಿದ್ದಾರೆ. ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳು ಸೇರಿ ಹಿಂದಿನ ನಮ್ಮ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ಅವರು ಇರ್ಬೋದು, ಇವತ್ತು ನಮ್ಮ ರಿತ್ವಿಕ್ ಪಾಂಡೆ ಇರ್ಬೋದು, ನಮ್ಮ ಕಮಿಷನರ್ಗಳಿರ್ಬೋದು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು ಯಾರಿದ್ದಾರೆ, ಇವತ್ತು ನಾವು ನಮ್ಮ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು, ಸದೃಢ ಮಾಡಬೇಕು. ಇದು ನಮ್ಮ ಜನರಿಗೆ ಆ ಉಚಿತವಾದಂಥ ಸೌಲಭ್ಯಗಳು ಸಿಗಬೇಕು ಮತ್ತು ಒಳ್ಳೆಯ ಕ್ವಾಲಿಟಿ ಸರ್ವಿಸ್ ಸಿಗಬೇಕು ಅಂತಲೇ ನಮ್ಮ ಪ್ರಯತ್ನ ಇದೆ. ಆ ಕಾರಣದಿಂದ ಇವತ್ತು ನನಗೆ ಸಂತೋಷ. ಮಾನ್ಯ ಮುಖ್ಯಮಂತ್ರಿಯವರೇ ಬಂದು ಏನು ಅವರು ಈ ವ್ಯವಸ್ಥೆಯನ್ನು ನೀನು ಸದೃಢ ಮಾಡಬೇಕು ಅಂತ ಏನು ಒಂದು ಮಾತನ್ನು, ಒಂದು ಆದೇಶವನ್ನು ನೀಡಿದ್ರು, ಅದರಲ್ಲಿ ಒಂದು ಹೆಜ್ಜೆಯನ್ನು ನಾವು ಇವತ್ತು ಇಟ್ಟಿದ್ದೇವೆ. ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಈ 108 ಆ್ಯಂಬುಲೆನ್ಸಿನ ಸೇವೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗೋದರಲ್ಲಿ ಸಂದೇಹವೇ ಇಲ್ಲ. ಇದು ಅಕೌಂಟಬಿಲಿಟಿ ಇದೆ, ಇದರಲ್ಲಿ ಪಾರದರ್ಶಕತೆ ಇದೆ, ಇದರಲ್ಲಿ ನಮ್ಗೆ ಯಾರೂ ಮೋಸ ಮಾಡೋಂಗಿಲ್ಲ. ಎಲ್ಲ ಆ ಓಡೋಮೀಟ್ರ್ ರೀಡಿಂಗ್ ಕೂಡ ನಮ್ಗೆ ಅಪ್ಲೋಡ್ ಆಗ್ತದೆ. ಎಷ್ಟು ಕಿಲೋಮೀಟ್ರ್ ಓಡಿದೆ ಆ್ಯಂಬುಲೆನ್ಸು, ಎಷ್ಟು ಫ್ಯೂಲ್ ಖರ್ಚಾಗಿದೆ, ಯಾರಾದರೂ ಫ್ಯೂಲ್ ಕಳ್ತನ ಮಾಡಿದ್ರೂ ಕೂಡ ಗೊತ್ತಾಗುವಂಥ ವ್ಯವಸ್ಥೆಯನ್ನು, ಫ್ಯೂಲ್ ಗೇಜನ್ನು ಕೂಡ ಮಾನಿಟರ್ ಮಾಡುವಂಥ ವ್ಯವಸ್ಥೆ ಇಟ್ಟಿದ್ದೇವೆ. ಅಂದರೆ ಇವತ್ತು ಪಾರದರ್ಶಕತೆ ಮತ್ತು ಸರ್ಕಾರದ ದುಡ್ಡು ಸರಿಯಾದ ರೀತಿಯಾಗಿ ಉಪಯೋಗಕ್ಕೆ ಬರಬೇಕು. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ವ್ಯವಸ್ಥೆ ತೊಗೊಂಬಂದಿದ್ದೇವೆ. ಅದಕ್ಕೆ ಇವತ್ತು ಮುಖ್ಯಮಂತ್ರಿಯವರು ಬಂದು ಮತ್ತು ಸುರೇಶ್ ಕುಮಾರ್ ಅವರು, ಪ್ರಿಯಾ ಕೃಷ್ಣ ಅವರು, ಸಲೀಂ ಅವರು ಎಲ್ಲ ಬಂದು ಇವತ್ತು ಇದಕ್ಕೆ ಭಾಗವಹಿಸಿದ್ದಕ್ಕೆ ನಾನು ಅವರಿಗೆಲ್ಲರಿಗೂ ಕೂಡ ನನ್ನ ಪರವಾಗಿ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಯವರು ಒಂದು ಸಣ್ಣ ಒಂದು ವಿಡಿಯೋ ಇರ್ತದೆ, ಅದಾದ ನಂತರ ಸುರೇಶ್ ಕುಮಾರ್ ಅವರು, ಪ್ರಿಯಾ ಕೃಷ್ಣ ಅವರು ಮಾತನಾಡ್ತಾರೆ, ಕೊನೆಯದಾಗಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತ ಹೇಳಿ ಎಲ್ರಿಗೂ ಕೂಡ ವಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.